ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಅತ್ಯಲ್ಪಾವಧಿಯಲ್ಲಿ ಸನಾತನ ಹಿಂದೂ ಧರ್ಮ ಹಾಗೂ ವೇದಾಂತ ಸಾಹಿತ್ಯಕ್ಕೆ ಆದಿಗುರು ಶ್ರೀ ಶಂಕರಾಚಾರ್ಯರು ನೀಡಿದ ಕೊಡುಗೆ ಅನುಪಮವಾದದ್ದು ಎಂದು ತ್ಯಾಗರಾಜನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಸದಸ್ಯರಾದ ಶ್ರೀಮತಿ ಪ್ರೇಮಲೀಲಾ ರಾಜಣ್ಣ ತಿಳಿಸಿದ್ದಾರೆ. ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಚಮ್ಮ ಕೆಂಚಪ್ಪ ಶಿಕ್ಷಕರ ಸವಿತ ನಿವಾಸದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ವಿಶೇಷ ಭಜನೆ ನಡೆಸಿಕೊಟ್ಟ ಅವರು ಶ್ರೀ ಶಂಕರಾಚಾರ್ಯರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಮಾತನಾಡಿ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಶಂಕರಾಚಾರ್ಯರು 32 ವರ್ಷಗಳ ಅಲ್ಪಾವಧಿ ಜೀವನದಲ್ಲಿ ಸೌಂದರ್ಯ ಲಹರಿ, ಭಜಗೋವಿಂದಂ ಸೇರಿದಂತೆ ಅನೇಕ ಪುಸ್ತಕಗಳ ಮೇಲೆ ಭಾಷ್ಯಗಳನ್ನು ಬರೆದ ಶಂಕರರು ಅಹಂ ಬ್ರಹ್ಮಾಸ್ಮಿ, ಭಗವಂತನೊಬ್ಬನೇ ಸತ್ಯ, ಜಗತ್ತು ಅನಿತ್ಯ ಎಂಬ ಅವರ ಸಂದೇಶಗಳು ಮನನಯೋಗ್ಯ ವಿಚಾರಗಳಾಗಿವೆ ಎಂದು ತಿಳಿಸಿದ್ದಾರೆ. ಸತ್ಸಂಗದ ಪ್ರಯುಕ್ತ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಶಂಕರಾಚಾರ್ಯರು ಬರೆದ ಭಜನೆಗಳ ಗಾಯನ, ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ, ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೌಮ್ಯ ಉಮೇಶ್, ರಂಗಮ್ಮ ಪ್ರೇಮ, ಸೌಮ್ಯ ಪ್ರಸಾದ್, ರಾಧಾ, ಭೀಮಾರೆಡ್ಡಿ, ಸುವರ್ಣ, ಗೀತಾ ವೆಂಕಟೇಶ್ ರೆಡ್ಡಿ, ಅನಸೂಯ ರಾಘವೇಂದ್ರ, ಲಕ್ಷ್ಮೀದೇವಮ್ಮ, ಪಂಕಜ, ಪ್ರಮೀಳಾ ಜಗದೀಶ್, ಗೀತಾ ಸುಂದರೇಶ್, ಸರಸ್ವತಿ ನಾಗರಾಜ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ಸುಧಾ ಚಲತೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲಯೇ ವಿಮಲಂ ಚರಣಂ ಭವ ಶಂಕರ ದೇಶಿಕಮೇ ಶರಣಂ ಕರುಣಾವರುಣಾಲಯ ಪಾಲಯ ಭವಸಾಗರ ದುಃಖ ವಿದೂನ ಹೃದಂ ರಚಯ ಕಿಲ ದರ್ಶನ ತತ್ವವಿದಂ ಭವ ಶಂಕರ ದೇಶಿಕಮೇ ಶರಣಂ ಭವತಾ ಜನತಾ ಸುಹಿತಾ ಭವಿತ ನಿಜ ಬೋಧ ವಿಚಾರಣ ಚಾರುಮತೆ ಕಲಯೇಶ್ವರ ಜೀವ ವಿವೇಕ ವಿಧ ಧ್ಯೇಯಂ ಶ್ರೀಪತಿ ರೂಪಮದಸ್ರ